ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಧ್ಯಾನ ಪ್ರಕ್ರಿಯೆ ಸಂಧಿಯ ಪಾರಾಯಣವನ್ನು ನೋಡೋಣ. ಪದಚ್ಛೇದ ಆಗಿದೆ. ಪದಚ್ಛೇದ ಬಹಳ ಇಂಪಾರ್ಟೆಂಟು. ಅದು ಪದಚ್ಛೇದ ಸರಿಯಾಗಿ ಕಲ್ತ್ಕೋಬೇಕು. ಆವಾಗ ಮೋರ್ ದ್ಯಾನ್ 50% ನಮಗೆ ಅರ್ಥ ಆಗಿಬಿಡ್ತದೆ. ಅನುಸಂಧಾನ ಬರ್ತದೆ. ಪಾರಾಯಣ ಮಾಡುವಾಗ ಅನುಸಂಧಾನ ಬರ್ತದೆ. ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ಪದಚ್ಛೇದ ಸರಿಯಾಗಿ ಅಧ್ಯಯನ ಮಾಡಬೇಕು ಅಂತ ನಮಗಂತಿ. ಈಗ ಅನ್ನೋದನ್ನು ಹೇಗೆ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿಗನಾದರದಿ ಕೇಳುವುದು. ಪಾದುಕೆಯ ಕಂಟಕ ಸಿಕತ ಮೊದಲಾದ ಅನುದಿನ ಬಾಧಿಸವು, ಏಕಾದಶ ಇಂದ್ರಿಯಗಳಲ್ಲಿ ಬಿಡದೆ ಋಷಿ ಕಪನ ಮೂರ್ತಿ. ಸಾದರದಿ ನೆನೆವವನು ಅಪರಾಧಗಳ ಮಾಡಿದರು ಸರಿಯೇ, ನಿರೋಧ ಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು. ಹಗಲನಂದಾದೀಪನಂದದಿ ನಿಗಮ ವೇದ್ಯನ ಪೂಜಿಸುತ್ತ, ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನ್ನು ಬೇಡದಲೇ. ಜಗದುದರ ಕೊಟ್ಟದನು ಭುಂಜಿಸು ಮಗಮಡದಿ ಪ್ರಾಣೇಂದ್ರಿಯ ಆತ್ಮಾದಿಗಳು, ಭಗವತ್ ಅಧೀನವೆಂದಡಿಗಳಿಗೆ ನೆನೆಯುತ್ತಿರು. ಅಸ್ವತಂತ್ರನು ಜೀವ ಹರಿ ಸರ್ವಸ್ವತಂತ್ರನು ನಿತ್ಯ ಸುಖಮಯ, ನಿಸ್ವಬದ್ಧಲ್ಪಜ್ಞ ಶಕ್ತಿ ಸುಖ ದುಃಖ ನಿರ್ವಿಣ್ಯ. ಹೃಸ್ವದೇಹಿ ಸನಾತ ಜೀವನು ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ, ಸರಸ್ವತೀಶ ಆದ್ಯ ಅಮರನುತ ಹರಿಯೆಂದು ಕೊಂಡಾಡೋ. ಮತ್ತೆ ವಿಶ್ವಾದೆಂಟ ರೂಪೊಂಬತ್ತರಿಂದಲೇ ಪೆಚ್ಚಿಸಲು, 72 ರೂಪಗಳಿಗೂ ಒಂದೊಂದೇ ಸಹಸ್ರ. ಪೃಥಕ್ ಪೃಥಕ್ ನಾಡಿಗಳೊಳಗೆ ಸರ್ವೋತ್ತಮನ ತಿಳಿಯೆಂದು ಭೀಷ್ಮನು ಬಿತ್ತರಿಸಿದನು ಧರ್ಮತನಯಗೆ ಶಾಂತಿ ಪರ್ವದಲ್ಲಿ. 8 ಪ್ರಕೃತಿಗಳೊಳಗೆ ವಿಶ್ವಾದೆಂಟು ರೂಪದಲ್ಲಿರ್ದು ಭಕುತರ ಕಂಟಕವ ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ. ನೆಂಟನಂದದಿ ಎಡೆಬಿಡದೆ ವೈಕುಂಠರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡೆವ. ಸ್ವರಮಣೋ ಶಕ್ತ್ಯಾದಿ ರೂಪದಿ ಕರಣಮಾನಿಗಳೊಳಗೆ ನೆಲೆಸಿದ್ದು ಅರವಿದೂರನ ಸ್ಥೂಲ ವಿಷಯಗಳ ಉಂಡುಣಿಪ ನಿತ್ಯ. ಅರಿಯದಲೆ ತಾನುಂಬನೆಂಬುವ ನಿರೆಯಗಳ ಉಂಬುವನು ನಿಶ್ಚಯ, ಮರಳಿ ಮರಳಿ ಭವಾಟವಿಯ ಸಂಚರಿಸಿ ಬಳಲುವನು. ಸುರುಚಿ ರುಚಿರ ಸುಗಂಧ ಶುಚಿಯೆಂದರಿಸಿಹನು, ಷಡ್ರಸಗಳಳು 12 ರೂಪದಲ್ಲಿಪ್ಪ ಶ್ರೀ ಭೂದುರ್ಗೆಯರ ಸಹಿತ. ಸ್ವರಮಣನು 72,000 ಸಮೀರನ ರೂಪದೊಳಗೆ ಇದ್ದು, ಉರುಪರಾಕ್ರಮ ಕರ್ತುವೆನಿಸುವ ನಾಡಿಯೊಳಗಿದ್ದು. ನಿನ್ನ ಸರ್ವತ್ರದಲ್ಲಿ ನೆನೆವವರನ್ಯ ಕರ್ಮವ ಮಾಡಿದರು ಸರಿ, ಪುಣ್ಯ ಕರ್ಮಗಳ ಎನಿಸುವವು ಸಂದೇಹ ಎನಿತಿಲ್ಲ. ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮಾನ ವಸ್ತ್ರ ಗಜಾಶ್ವಬೋಧನ ಧಾನ್ಯ ಮೊದಲಾದಿಗಳ ಧರ್ಮವ ಮಾಡಿ ಫಲವೇನು. ಇಷ್ಟ ಭೋಗ್ಯ ಪದಾರ್ಥದಳು ಶಿಪಿವಿಷ್ಟ ನಾಮದಿ ಸರ್ವ ಜೀವರ ತುಷ್ಟಿ ಬಡಿಸುವ ದಿನ ದಿನದಿ ಸಂತುಷ್ಟ ತಾನಾಗಿ. ಕೋಷ್ಠದಳು ನೆಲೆಸಿದ್ದು ರಸಮಯ ಪುಷ್ಟಿ ಐದಿಸು ಇಂದ್ರಿಯಗಳಳು, ಪ್ರೇಷ್ಠನಾಗಿದ್ದೆಲ್ಲ ವಿಷಯಗಳೆಂಬ ತಿಳಿಸದಲೇ. ಕಾರಣಾಭಯ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನು, ಕರ್ಮೇಂದ್ರಿಯ ಅಧಿಪರೊಳಗೆ ನಿಲ್ಲಿಸಿದ್ದು. 3 ಗುಣಮಯ ದ್ರವ್ಯಗತದಾಕಾರ ತನ್ನಾಮದಲ್ಲಿ ಕರೆಸುವ, ತೋರಿಕೊಳ್ಳದೆ ಜನರ ಮೋಹಿಪ ಮೋಹ ಕಲ್ಪಕನು. ದ್ರವ್ಯವೆನಿಸುವ ಭೂತ ಮಾತ್ರದೊಳ ಅವ್ಯಯನು ಕರ್ಮೇಂದ್ರಿಯಗಳೊಳು, ಭವ್ಯ ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳೊಳಗಿದ್ದು. ಸ್ತವ್ಯಕಾರಕ ನೆನೆಸಿ ಸುಖಮಯ ಸೇವ್ಯಕ್ಕೆ ನೆನೆಸಿ ಜಗದೊಳ, ಹವ್ಯ ವಾಹನ ಅರಣಿಯೊಳಗಿಪ್ಪಂತೆ ಇರುತ್ತಿಪ್ಪ. ಮನವೇ ಮೊದಲಾದಿಂದ್ರಿಯಗಳೊಳಗೆ ಅನಿಳ ದೇವನು ಶುಚಿಯೆನಿಸಿ, ಕೊಂಡನವರತ ನೆಲೆಸಿಪ್ಪ ಶುಚಿ ಶಬ್ದೋತನೆಂದೆನಿಸಿ.
ತನುವಿನೊಳಗಿಪ್ಪನು ಸದಾ ವಾಮನ ಋಷಿಕೇಶಾಖ್ಯ ರೂಪದಲ್ಲಿ ಅನುಭವಕ್ಕೆ ತಂದೀವ ವಿಷಯಜ ಸುಖವ ಜೀವರಿಗೆ. ಪ್ರೇರಕ ಪ್ರೇರಳು ಪ್ರೇರ್ಯ ಪ್ರೇರಕನು ತಾನಾಗಿ ಹರಿ ನಿರ್ವೈರದಿಂದ ಪ್ರವರ್ತಿಸುವ ತನ್ನಾಮ ರೂಪದಲ್ಲಿ. ತೋರಿಕೊಳ್ಳದೆ ಸರ್ವರಳು ಭಾಗೀರಥಿಯ ಜನಕನು ಸಕಲ ವ್ಯಾಪಾರಗಳ ತಾ ಮಾಡಿಸಿ ನೋಡಿ ನಗುತ್ತಿಪ್ಪ. ಹರಿಯೇ ಮುಖ್ಯ ನಿಯಾಮಕನು ಎಂದರಿತು ಪುಣ್ಯ ಅಪುಣ್ಯ ಹರುಷ ಮರುಷ ಲಾಭ ಅಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರತ ಅವನಂಗ್ರಿಗೆ ಸಮರ್ಪಿಸಿ ನರಕ ಭೂಸ್ವರ್ಗಾಪವರ್ಗದಿ ಕರಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು. ಮಾನವಕ ತತ್ಫಲಗಳನ್ನು ಅನುಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದಿ ಮಾಡಿ ಮೋಹಿಸುವಂತೆ ಪ್ರತಿದಿನದಿ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕುತಿಯ ಬೇಡು ಕೊಂಡಾಡು. ಹಾನಿ ವೃದ್ಧ ಜಯಾಪಜಯಗಳನೇನು ಕೊಟ್ಟುದ ಭುಂಜಿಸುತ್ತ ಲಕ್ಷ್ಮೀ ನಿವಾಸನ ಕರುಣವನೆ ಸಂಪಾದಿಸು ಅನುದಿನದಿ. ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದೆ ಸಂತೈಪ ದೇಹಾನುಬಂಧಿಗಳಂತೆ ಒಳ ಹೊರಗಿದ್ದು ಕರುಣಾಳು. ಆ ಪರಮ ಸಕಲೇಂದ್ರಿಯಗಳು ವ್ಯಾಪಕನು ತಾನಾಗಿ ವಿಷಯವ ತಾ ಪರಿಗ್ರಹಿಸುವನು ತಿಳಿಸದೆ ಸರ್ವ ಜೀವರಳು. ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿದ್ದು ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳ ಮಾಪ. ಖೇಚರರು ಭೂಚರರು ವಾರಿ ನಿಶಾಚರೊಳಗಿದ್ದವರ ಕರ್ಮಗಳ ಆಚರಿಸುವನು ಘನ ಮಹಿಮ ಪರಮ ಅಲ್ಪನೋಪಾದಿ. ಗೋಚರಿಸನು ಬಹು ಪ್ರಕಾರಾಲೋಚನೆಯ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿ ಜನಗೇಯ ಮಹಾರಾಯ. ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನಯರು ಪೇರಿ ತಮ್ಮಯ ಪೆಸರು ಗೊಂಬಂತೆ. ಒಂದೇ ದೇಹದೊಳಿದ್ದು ನಿಂದ್ಯ ಅನಿಂದ್ಯ ಕರ್ಮವ ಮಾಡಿಸಿ ಇಂದಿರೇಶನು ಸರ್ವ ಜೀವರೊಳ ಈಶ ನೆನೆಸುವನು. ಕಿಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ ಘರಟ್ಟ ವಿಹಿರುಳ ತಂಡುಲ ಕಡೆಗೆ ತೆಗೆವಂತೆ. ವಿಠ್ಠಲ ಎಂದೊಮ್ಮೆ ಮೈ ಮರೆದಟ್ಟ ಹಾಸದಿ ಕರೆಯ ದುರಿತಗಳ ಅಟ್ಟುಳಿಯ ಬಿಡಿಸುವನಂತನ್ನೊಳಗಿಟ್ಟು ಸಲಹುವನು. ಜಲಧಿಯಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲೇ ಸಂಚರಿಸುವಂತೆ. ನಳಿನ ನಾಭಳ ಭವ ಮುಪ್ಪಳಲುರಿಗ ಮೈಗಣ್ಣ ಮೊದಲಾದ ಹಲವು ಜೀವರ ಗಣವು ವರ್ತಿಸುತ್ತಿಹುದು ನಿತ್ಯದಲ್ಲಿ. ವಾಸುದೇವನು ಒಳಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ. ಈ ಸಮನ್ವಯನೆಂದೆನಿಪಸದುಪಾಸನೆಯ ಗೈವವನು ಮೋಕ್ಷಾನ್ವೇಷಿಗಳ ಉತ್ತಮನು ಜೀವನ್ಮುಕ್ತ ಅವನಿಯಳು. ಭೋಗ್ಯ ವಸ್ತುಗಳೊಳಗೆ ಯೋಗ್ಯ ಅಯೋಗ್ಯ ರಸಗಳನ್ನು ಅರಿತು ಯೋಗ್ಯ ಅಯೋಗ್ಯರಲ್ಲಿ ನೆಲೆಸಿಪ್ಪ ಹರಿಗೆ ಸಮರ್ಪಿಸನು ದಿನದಿ. ಭಾಗ್ಯ ಬಡತನ ಬರಲು ಹಿಗ್ಗದೆ ಕುಗ್ಗಿ ಸೊರಗದೆ ಸದ್ಭಕ್ತಿ ವೈರಾಗ್ಯಗಳನ್ನೇ ಮಾಡು ನಿರ್ಭಾಗ್ಯ ನೆನಿಸದಲೇ. ಸಲಜಲಾದ್ರಿಗಳಲ್ಲಿ ಜನಿಸುವ ಫಲಸು ಪುಷ್ಪಜ ಗಂಧರಸ ಶ್ರೀ ತುಳಸಿ ಮೊದಲಾದ ಅಖಿಳ ಪೂಜಾ ಸಾಧನ ಪದಾರ್ಥ ಹಲವು ಬಗೆಯಿಂದರ್ಪಿಸುತ್ತ ಬಾಂಬೊಳೆಯ ಜನಕಗೆ ನಿತ್ಯ ನಿತ್ಯದಿ ತಿಳಿಯುವುದು ವ್ಯತಿರೇಕ ಪೂಜೆಗಳೆಂದು ಕೋವಿದರು. ಶ್ರೀಕರನ ಸರ್ವತ್ರದಲ್ಲಿ ಅವಲೋಕಿಸದ ಗುಣರೂಪ ಕ್ರಿಯ ವ್ಯತಿರೇಕ ತಿಳಿಯುದಲೆ ಅನ್ವಯಿಸು ಬಿಂಬನಲ್ಲಿ ಮರೆಯದಲೆ. ಸ್ವೀಕರಿಸುವನು ಕರುಣದಿಂದ ನಿರಾಕರಿಸದೆ ಕೃಪಾಳು ಭಕ್ತರ ಶೋಕಗಳ ಪರಿಹರಿಸು ಸುಖವಿತ್ತನ ವರತ ಪೊರೆವ. ಇನಿತು ವ್ಯತಿರೇಕಾನ್ವಯಗಳೆಂದೆನಿಪ ಪೂಜಾ ವಿಧಿಗಳನ್ನೇ ತಿಳಿದೆ ಅನಿಮಿಶೇಷನ ತೃಪ್ತಿ ಪಡಿಸಿ ತೊಲಿರು ನಿರಂತರದಿ. ಘನ ಮಹಿಮ ಕೈಕೊಂಡು ಸ್ಥಿತಿ ಮೃತಿ ಜನುಮಗಳ ಪರಿಹರಿಸು ಸೇವಕ ಜನರೊಳ ಇಟ್ಟು ಆನಂದ ಪಡಿಸುವ ಭಕ್ತ ವತ್ಸಲನು.
ಜಲಜನಾಭನಿಗಳೇ ಎರಡು ಪ್ರತಿಮೆಗಳೇ ಇಳಿಯಳು ಜಡ ಚೇತನಾತ್ಮಕ ಚಲದೊಳಿರ್ಬಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಡರೊಳಗೆ ತಿಳಿಯುವುದು ಆಹಿತ ಪ್ರತಿಮೆ ಸಹಜ ಅಚಲಗಳೇ ಎಂದು ಈರ್ಬಗೆ ಪ್ರತೀಕದೆ ಲಲಿತ ಪಂಚತ್ರಯ ಸುಗೋಳಕ ವರಿತು ಭಜಿಸುತ್ತಿರು ವಾರಿಜಾಸನ ವಾಯುವೀಂದ್ರ ಉಮಾ ರಮಣ ನಾಕೇಶ ಸ್ಮರ ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೆವರದೆ ತೋರಿಕೊಳ್ಳದೆ ಅನಿರುದ್ಧ ದೋಷ ವಿದೂರ ನಾರಾಯಣನ ರೂಪ ಶರೀರ ಮಾನ್ಯಗಳಾಗಿ ಭಜಿಸುತ್ತ ಸುಖವ ಕೊಡುತ್ತಿಹರು ಶ್ರೀ ಸರಸ್ವತಿ ಭಾರತಿ ಸೌಪರ್ಣಿ ವಾರುಣಿ ಪಾರ್ವತಿ ಮುಖ ಇರುತಿಹರು ಸ್ತ್ರೀಯೊಳಗೆ ಅಭಿಮಾನಿಗಳು ತಾವೆನಿಸಿ ಅರುಣ ವರ್ಣ ನಿಭಾಂಗ ಶ್ರೀ ಶಂಕರುಷಣ ಪ್ರದ್ಯುಮ್ನ ರೂಪಗಳು ಇರುಳು ಹಗಲು ಉಪಾಸನೆಗೈವು ತಲೆ ಮೋದಿಪರು ಋತು ಪ್ರತೀಕದೆ ಟಂಕಿ ಭಾರ್ಗವ ಹುತವಹ ಅನಿಲ ಮುಖ್ಯ ದಿವಿಜರು ತುತಿಸಿಕೊಳ್ಳುತ್ತ ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು ಪ್ರತಿ ದಿವಸ ಶ್ರೀ ತುಳಸಿ ಗಂಧಾಕ್ಷತೆ ಕುಸುಮ ಫಲದೀಪ ಪಂಚಾಮೃತದಿ ಪೂಜಿಪ ಭಜಕರಿಗೆ ಕೊಡುತ್ತಿಹರು ಪುರುಷಾರ್ಥ ನಗಗಳಿಗೆ ಅಭಿಮಾನಿಗಳ ಎನಿಸಿ ಸುರರುಗಳು ಸಹಜ ಅಚಲಗಳಿಗೆ ಮಾನಿಗಳೆನಿಪ ಶ್ರೀ ವಾಸುದೇವನ ಪೂಜಿಸತುಲಿಹರು ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದೆ ತಿಳಿದು ಪೂಜಿಸೆ ವಿಗಡ ಸಂಸಾರಾಬ್ಧಿ ದಾಟಿಸಿ ಭಕ್ತರನ್ನು ಮಾಡಪ ಆವ ಕ್ಷೇತ್ರಕ್ಕೆ ಹೋದರೆ ನಿನ್ನವ ತೀರ್ಥದಿ ಮುಳುಗಲೆ ನಿನ್ನವ ಜಪ ತಪ ಹೋಮ ದಾನವ ಮಾಡಿ ಫಲವೇನು ಶ್ರೀವರ ಜಗನ್ನಾಥ ವಿಠಲನ ಈ ವಿರದಿ ಜಂಗಮವು ಸ್ಥಾವರ ಜೀವರೊಳು ಪರಿಪೂರ್ಣ ಎಂದು ಅರಿದಿಹ ಮಾನವರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ.